ನೋಡಿ, ಅಂಕಿಅಂಶಗಳು ಅಥವಾ ಎಕ್ಸಿಟ್ ಪೋಲ್ಗಳು ಎಷ್ಟು ನಿಜವಾಗುತ್ತೆ, ಎಷ್ಟು ಸುಳ್ಳಾಗುತ್ತೆ ಬಹುತೇಕ ಹೇಳಿಕ್ಕೆ ಬರೋದಿಲ್ಲ. ಆದರೆ ಒಂದು ಹತ್ತಿರದಲ್ಲಿರುತ್ತೆ, ಒಂದು ದಿಕ್ಸೂಚಿ ಆಗಿರುತ್ತೆ ಅಂತ. ಆಗ ಎಲ್ಲವೂ ಕೂಡ ಸರಿಯಾಗಿದೆ ಅಂತ ನಾನು ಹೇಳಲಾರೆ. ಕಳೆದ ಬಾರಿ ಕರ್ನಾಟಕದಲ್ಲಿ ಯಾವುದೋ ಒಂದು ಬಿಟ್ಟರೆ 136 ಬರುತ್ತೆ ಅಂತ ಯಾರೂ ಹೇಳಿರಲಿಲ್ಲ. ಹೇಳಿದ್ದು ಒಬ್ಬರೇ, ಯಾರು? ಡಿ ಕೆ ಶಿವಕುಮಾರ್ ಮಾತ್ರ. ಎಲ್ಲರೂ 85-90 ಬಿ ಜೆ ಪಿ ಕೂಡ 85-90 100 ಯಾರಿಗೂ ಇರಲಿಲ್ಲ. ಬರಲಿಲ್ವೇ 136? ಬಿ ಜೆ ಪಿ ಯಾರೂ ಊಹಿಸದೆ 66 ಕೀಳಿಲ್ವೇ? ಇದೆಲ್ಲ ಆಗಿದೆ. ಈಗ ಎಕ್ಸಿಟ್ ಪೋಲ್ ಏನು ಬಂದಿದೆ, ಕಾಂಗ್ರೆಸ್ ಹೇಳುತ್ತೆ 15-20 ಅಂತೇಳಿ. ಎಕ್ಸಿಟ್ ಪೋಲಲ್ಲಿ ಏನಿದೆ ನೋಡಿ, ಚಿಕ್ಕೋಡಿಯಲ್ಲಿ ಅಣ್ಣಾ ಸಾಹೇಬ್ ಜೊಲ್ಲೆ ಗೆಲ್ತಾರೆ ಅಂತ ಇದೆ. ಬೆಳಗಾವಿಯಲ್ಲಿ ಜಗದೀಶ್ ಶೆಟ್ಟರ್ ಗೆಲ್ತಾರೆ. ಬಾಗಲಕೋಟೆಯಲ್ಲಿ PC ಗದ್ದಿಗೌಡರು ಗೆಲ್ತಾರಂತೆ. ವಿಜಯಪುರದಲ್ಲಿ ರಮೇಶ್ ಜಿಗಜಿಣಗಿ ಗೆಲ್ಲುವಂಥ ಸಾಧ್ಯತೆ ಇದೆಯಂತೆ. ಕಲಬುರಗಿಯಲ್ಲಿ ಕಾಂಗ್ರೆಸ್ ಗೆಲ್ಲತ್ತೆ, ರಾಧಾಕೃಷ್ಣ ದೊಡ್ಡಮನಿ ಗೆಲ್ಲುವಂಥ ಸಾಧ್ಯತೆ ಇದೆಯಂತೆ. ರಾಯಚೂರಲ್ಲಿ BJP ಅಮರೇಶ್ವರ್ ನಾಯಕ್ ಅವರು ಗೆಲ್ತಾರಂತೆ ಕುಮಾರ್ ನಾಯಕ್ ವಿರುದ್ಧ. ಆಮೇಲೆ ಬೀದರ್ನಲ್ಲಿ ಸಾಗರ್ ಖಂಡ್ರೆ ಭಗವಂತ್ ಖೂಬಾ ಅವರ ವಿರುದ್ಧ ಜಯಗಳಿಸ್ತಾರಂತೆ, ಅಂದರೆ ಕಾಂಗ್ರೆಸ್ ಗೆಲ್ಲತ್ತಂತೆ. ಕೊಪ್ಪಳದಲ್ಲಿ BJP ಡಾಕ್ಟರ್ ಬಸವರಾಜ್ ಕ್ಯಾವಟೂರ್ ಗೆಲ್ತಾರೆ. ಕೊಪ್ಪಳದಲ್ಲಿ ಭಾಳ ಗಲಾಟೆ ಆಗಿತ್ತು. ಕರಡಿ ಸಂಗಣ್ಣ ಅವರಿಗೆ ಟಿಕೆಟ್ ಸಿಕ್ಕಿಲ್ಲ ಅಂತೇಳಿ ಕರಡಿ ಸಂಗಣ್ಣ ಕಾಂಗ್ರೆಸ್ಗೆ ಹೋಗಿದ್ದರು. ಇನ್ನು ಬಳ್ಳಾರಿಯಲ್ಲಿ ಬಿ ಶ್ರೀರಾಮುಲು ಈ ತುಕಾರಾಮ್ ಅವರ ವಿರುದ್ಧ ಸ್ಪರ್ಧಿಸಿ ಗೆಲ್ತಾರಂತೆ. ಹಾವೇರಿಯಲ್ಲಿ ಬಸವರಾಜ ಬೊಮ್ಮಾಯಿ ಶಿಗ್ಗಾಂವಿಯಲ್ಲಿ MLA ಆಗಿದ್ದರೂ ಕೂಡ ಇದೀಗ ಹಾವೇರಿಯಲ್ಲಿ MP ಸ್ಥಾನಕ್ಕೆ ಸ್ಪರ್ಧಿಸಿದ್ದಾರೆ, ಗೆಲ್ತಾರಂತೆ. ಧಾರವಾಡದಲ್ಲಿ ಪ್ರಹ್ಲಾದ್ ಜೋಶಿ, ಉತ್ತರ ಕನ್ನಡದಲ್ಲಿ ವಿಶ್ವೇಶ್ವರ ಹೆಗಡೆ ಕಾಗೇರಿ ಗೆಲ್ತಾರಂತೆ. ದಾವಣಗೆರೆಯಲ್ಲಿ BJPಯ ಗಾಯತ್ರಿ ಸಿದ್ದೇಶ್ವರ್ ಪ್ರಭಾ ಮಲ್ಲಿಕಾರ್ಜುನ್ ಅವರನ್ನು ಸೋಲಿಸ್ತಾರಂತೆ. ಶಿವಮೊಗ್ಗದಲ್ಲಿ ಗೀತಾ ಶಿವರಾಜ್ಕುಮಾರ್ ಅವರನ್ನು ಸೋಲಿಸಿ UI ರಾಘವೇಂದ್ರ ಗೆಲ್ತಾರಂತೆ. ಉಡುಪಿ ಚಿಕ್ಕಮಗಳೂರಿನಲ್ಲಿ ಕೋಟಾ ಶ್ರೀನಿವಾಸ್ ಪೂಜಾರಿ ಗೆಲ್ತಾರಂತೆ. ಮತ್ತು ಹಾಸನದಲ್ಲಿ ಪ್ರಜ್ವಲ್ ರೇವಣ್ಣ ಗೆಲ್ಲುವ ಸಾಧ್ಯತೆ ಇದೆಯಂತೆ. ದಕ್ಷಿಣ ಕನ್ನಡದಲ್ಲಿ ಕ್ಯಾಪ್ಟನ್ ಬ್ರಿಜೇಶ್ ಚೌಟಾ ಮತ್ತು ಚಿತ್ರದುರ್ಗದಲ್ಲಿ ಗೋವಿಂದ ಕಾರಜೋಳ ಅವರನ್ನು ಸೋಲಿಸಿ BN ಚಂದ್ರಪ್ಪ ಗೆಲ್ಲುವಂಥ ಸಾಧ್ಯತೆ ಇದೆಯಂತೆ. ತುಮಕೂರಲ್ಲಿ ವಿ ಸೋಮಣ್ಣ ಅವರ ವಿರುದ್ಧ ಕಾಂಗ್ರೆಸ್ನ ಮುದ್ದಹನುಮೇಗೌಡರು ಗೆಲ್ತಾರಂತೆ. ಮಂಡ್ಯದಲ್ಲಿ ಸ್ಟಾರ್ ಚಂದ್ರು ವಿರುದ್ಧ JDSನ HD ಕುಮಾರಸ್ವಾಮಿ ಗೆಲ್ತಾರಂತೆ. ಮೈಸೂರಲ್ಲಿ ಲಕ್ಷ್ಮಣ್ ವಿರುದ್ಧ ಮೈಸೂರು ಕೊಡಗಿನಲ್ಲಿ ಯದುವೀರ್ ಒಡೆಯರ್ ಗೆಲ್ತಾರಂತೆ. ಚಿಕ್ಕಬಳ್ಳಾಪುರದಲ್ಲಿ ರಕ್ಷಾರಾಮಯ್ಯ ವಿರುದ್ಧ ಡಾಕ್ಟರ್ ಕೆ ಸುಧಾಕರ್ ಗೆಲ್ತಾರಂತೆ. ಚಾಮರಾಜನಗರದಲ್ಲಿ ಕಾಂಗ್ರೆಸ್ನ ಸುನಿಲ್ ಬೋಸ್ HC ಮಹದೇವಪ್ಪ ಅವರ ಮಗ ಸುನಿಲ್ ಬೋಸ್ ಗೆಲ್ತಾರಂತೆ. ಕೋಲಾರದಲ್ಲಿ JDSನ ಮಲ್ಲೇಶ್ ಬಾಬು ಗೆಲ್ತಾರಂತೆ. ಬೆಂಗಳೂರಿನಲ್ಲಿ BJPಯ PC ಮೋಹನ್ ಗೆಲ್ತಾರಂತೆ. ಬೆಂಗಳೂರು ದಕ್ಷಿಣದಲ್ಲಿ ತೇಜಸ್ವಿ ಸೂರ್ಯ ಅವರು ಸೌಮ್ಯ ರೆಡ್ಡಿ ಅವರ ವಿರುದ್ಧ ಗೆಲ್ತಾರಂತೆ. ಬೆಂಗಳೂರು ಗ್ರಾಮಾಂತರದಲ್ಲಿ ವೆರಿ ಇಂಟ್ರೆಸ್ಟಿಂಗ್, ಬೆಂಗಳೂರು ಗ್ರಾಮಾಂತರದಲ್ಲಿ CN ಮಂಜುನಾಥ್ ಅವರ ವಿರುದ್ಧ DK ಸುರೇಶ್ ಗೆಲ್ತಾರಂತೆ. ಬೆಂಗಳೂರು ಉತ್ತರದಲ್ಲಿ ಶೋಭಾ ಕರಂದ್ಲಾಜೆ ಅವರು ರಾಜೀವ್ ಗೌಡ ಅವರ ವಿರುದ್ಧ ಗೆಲ್ತಾರಂತೆ. ಇದು ಎಕ್ಸಿಟ್ ಪೋಲ್. ನಾಳೆ ಇಷ್ಟೊತ್ತಿಗೆ ನಿಮಗೆಲ್ಲವೂ ಬಂದಿರುತ್ತೆ, ಎಲ್ಲವೂ ಮಾಹಿತಿ ಗೊತ್ತಾಗಿರುತ್ತೆ. ಇನ್ನು BJP ಕೆಲ ರಾಜ್ಯಗಳಲ್ಲಿ ಕಳೆದ ಬಾರಿಗಿಂತ ಕಡಿಮೆ ಸ್ಥಾನ ಗೆಲ್ಲುವಂಥ ಸಾಧ್ಯತೆ ಇದೇ ಲೆಕ್ಕಾಚಾರ ಎಲ್ಲರೂ ಕೇಳ್ತಾರೆ. ಅಲ್ಲದೆ ಕಳೆದ ಬಾರಿ ಕ್ಲೀನ್ ಸ್ವೀಪ್ ಮಾಡಿದ್ದೀರಿ ಹಿಂದಿ ಬೆಲ್ಟಲ್ಲಿ. ಈ ಬಾರಿ ಕೆಲವು ಕಡೆ ವಿಶೇಷವಾಗಿ ಮಹಾರಾಷ್ಟ್ರದಲ್ಲಿ ಕಡಿಮೆ ಬರುತ್ತಂತೆ, ಬಿಹಾರದಲ್ಲಿ ಕಡಿಮೆ ಬರುತ್ತಂತೆ, ಕರ್ನಾಟಕದಲ್ಲಿ ಕಡಿಮೆ ಬರುತ್ತಂತೆ. ಹೆಂಗೆ ಅಂತೇಳಿ. ಆದರೂ ಇನ್ನು ಕೆಲ ರಾಜ್ಯಗಳಲ್ಲಿ ನಿರೀಕ್ಷೆಗೂ ಮೀರಿ ಸ್ಥಾನ ಗೆದ್ದರೂ ಅಚ್ಚರಿ ಇಲ್ಲ. ಯಾವುದದು? ವೆಸ್ಟ್ ಬೆಂಗಾಲಲ್ಲಿ ಜಾಸ್ತಿ ಬರುತ್ತಂತೆ, ಅದಾದ ನಂತರ ನಿಮಗೆ ಒಡಿಶಾದಲ್ಲಿ ಜಾಸ್ತಿ ಬರುತ್ತಂತೆ, ಆಂಧ್ರ ಪ್ರದೇಶದಲ್ಲಿ ಜಾಸ್ತಿ ಬರುತ್ತಂತೆ ಮತ್ತು ತೆಲಂಗಾಣದಲ್ಲಿ ಜಾಸ್ತಿ ಬರುತ್ತಂತೆ. ದಕ್ಷಿಣ ಭಾರತ ತಮಿಳುನಾಡಲ್ಲಿ ಕೆಲವು, ತೆಲಂಗಾಣದಲ್ಲಿ ನಂಬರ್ 1 ಪಾರ್ಟಿ ಆಗುತ್ತಂತೆ, ಆಂಧ್ರ ಪ್ರದೇಶದಲ್ಲಿ NDA ಮೈತ್ರಿಕೂಟ, ಕೇರಳದಲ್ಲಿ BJP ತನ್ನ ಸ್ಥಾನವನ್ನು ಇಂಪ್ರೂವ್ ಮಾಡಿಕೊಳ್ಳಲಿದೆಯಂತೆ. ಕೆಲ ಘಟಾನುಘಟಿ ನಾಯಕರ ವಿರುದ್ಧ ಕೇಸರಿ ಅಭ್ಯರ್ಥಿಗಳು ಗೆದ್ದು ಬೀಗಿದ್ರೂ ಅಚ್ಚರಿ ಇಲ್ಲವಂತೆ. ಓಕೆ, ಯಾವ್ಯಾವ ರಾಜ್ಯಗಳಲ್ಲಿ BJP ಅರಳುತ್ತಾ ಇದೆ ಬನ್ನಿ ನೋಡೋಣ. ದೇಶದ ಅತಿ ದೊಡ್ಡ ನೆಟ್ವರ್ಕ್ ನಿಂದ ಮೆಗಾ ಕವರೇಜ್. ದೇಶದ ಮತದಾರನ ಆದೇಶ NDAಗ ಇಂಡಿ ಒಕ್ಕೂಟಕ್ಕ. ಲೋಕ ಅಖಾಡದಲ್ಲಿ ಗೆಲ್ಲೋದ್ಯಾರು ಸೋಲೋದ್ಯಾರು. ಕರುನಾಡಿನ 28 ಕ್ಷೇತ್ರಗಳ ನಿಖರ ಫಲಿತಾಂಶ. ಫಾಸ್ಟ್ ರಿಸಲ್ಟ್, ಪಕ್ಕಾ ರಿಸಲ್ಟ್. ನಂಬರ್ 1 ಎಲೆಕ್ಷನ್ ಟೀಮ್, ನಂಬರ್ 1 ನೆಟ್ವರ್ಕ್, ನಂಬರ್ 1 ಕವರೇಜ್.